ಆತ್ಮೀಯ ವಿದ್ಯಾರ್ಥಿಗಳಿಗೆ ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ ಮಾಡುವ ನಮಸ್ಕಾರಗಳು. ಇವತ್ತು 10ನೇ ತರಗತಿ ಗಣಿತ ಘಟಕ 3 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಹಿಂದಿನ 2 ವಿಡಿಯೋಗಳಲ್ಲಿ ನಾನು ಇದೇ ಘಟಕದಿಂದ ಒಂದು ವಾಕ್ಯದ ಪ್ರಶ್ನೆಗಳನ್ನು ಮತ್ತು 2 ವಾಕ್ಯದ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಇವತ್ತು 4 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿ ಕಂಪಲ್ಸರಿ ಈ ಥರ ಕ್ವಶನ್ ಎಕ್ಸಾಮಲ್ಲಿ ಬರುತ್ತದೆ. ಅಂದರೆ ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಹೇಗೆ ಬಿಡಿಸುವುದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡುತ್ತೇನೆ. ಒಂದನೇ ಪ್ರಶ್ನೆಗೆ ಹೋಗೋಣ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಬಿಡಿಸಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2025ರಲ್ಲಿ ಬಂದಿರುವಂಥ ಪ್ರಶ್ನೆ. ಮೊದಲು 2 ರೇಖಾತ್ಮಕ ಸಮೀಕರಣಗಳನ್ನು ಬರ್ಕೋಬೇಕು. ಬರ್ಕೊಂಡು ಈ ಥರ x + 2y = 6, x + y = 5 ಅಂತ 2 ಭಾಗ ಮಾಡಿ ಬರಬೇಕು. y ಅನ್ನು ನಾನಿಲ್ಲೇ ಹೊರಗೆ ತಗೋತಾ ಇದ್ದೀನಿ. 2y ಇದ್ದರೆ 2y = 6 ಪ್ಲಸ್ ಇಲ್ಲಿ ಪ್ಲಸ್ ಇದೆ, ಈ ಸೈಡ್ ಹೋದರೆ ಏನಾಗ್ತೈತಿ -x ಪ್ಲಸ್ x ಇದ್ದಿದ್ದು ಈ ಸೈಡ್ -x. ಆದ್ದರಿಂದ y = 6 - x / 2. y ಅನ್ನು ನಾನು ಏನು ಮಾಡ್ಕೊಂಡೆ, ಇಲ್ಲೇ ಹೊರಗೆ ತಗೊಂಡೆ. ಬರೀ y ಅಷ್ಟೇ ಬೇಕಾದ್ರಿಂದ 2 ಅನ್ನು ನಾನು ಇಲ್ಲೇ ಭಾಗಾಕಾರ ರೂಪದಲ್ಲಿ ಇಟ್ಕೊಂಡೀನಿ. ಅದೇ ರೀತಿ y = 5 - x ಅಂತ ನಾನಿಲ್ಲಿ ತಗೋಬೇಕು. ಆಮೇಲೆ ಹೀಗೆ 3 ಕಾಲಮ್ ಮಾಡಿ x y ಅಂತ ಇಲ್ಲಿಯೂ x y ಅಂತ ಪ್ರತಿ ಲೆಕ್ಕದಲ್ಲಿ ಈ ಥರನೇ ನೀವು ಕಾಲಮ್ ಮಾಡ್ಕೋಬೇಕು. ಇಲ್ಲಿ x ಅನ್ನು ನಾನು ಯಾವುದೇ ಬೆಲೆಯನ್ನು ತಗೋಬಹುದು. ಕರೆ ಅಲ್ಲಿ ಒಂದು ನೋಡ್ಕೋಬೇಕು ಯಾವ ಥರ ಬೆಲೆಗಳನ್ನು ನೀವು ತಗೋಬೇಕು ಅಂಥೇಳಿ. ಪ್ರತಿ ಸರಿ 0ನ ತಗೋಬೇಕು ಅಂತ ಏನಿರೋದಿಲ್ಲ. ಫಸ್ಟ್ ನಾನೀಗ x ಬೆಲೆ 0ಯನ್ನು ಹಾಕಿದಾಗ y ಬೆಲೆ ಏನಾಗ್ತದೆ, ಆದ್ದರಿಂದ y ಬೆಲೆನ ಇಲ್ಲಿ ಹೊರಗೆ ತಗೊಂಡೇನಲ್ಲ. ಆದ್ದರಿಂದ ಹೇಗೆ ಮಾಡ್ಬೇಕು ನೋಡ್ರಿ. x = 0 ನಾನೇ ತಗೊಂಡಿರೋದು ಈಗ. x = 0, ಆದ್ದರಿಂದ y = 6 - x / 2 ಅಲ್ಲಿ x ರ ಬೆಲೆಯನ್ನು 0 ಹಾಕಿ ನೋಡೋಣ. ಆದ್ದರಿಂದ 6 - 0/2, 6 - 0 6 ಅಪಾನ್ 2, 2 1 2 3. ಆದ್ದರಿಂದ y ಬೆಲೆ ಎಷ್ಟು ಬಂತು, 3. ಆ 3ಅನ್ನು ಇಲ್ಲಿ ಕಾಲಮಲ್ಲಿ ಹಾಕೊಂಡು x 0 y 3 ಕಾಮ ಹಾಕಿ ಬರ್ಕೋಬೇಕು. ನೆಕ್ಸ್ಟ್ ಈ ಸೈಡನ್ನು ಹಾಗೆ ಮಾಡೋಣ. ಈಗ x ಬೆಲೆ 0 ಇಟ್ಕೊಂಡು y ಬೆಲೆ ಏನು ಬರ್ತೈತೆ ನೋಡೋಣ. ಇಲ್ಲೇ ನೀವು ಡೈರೆಕ್ಟು ಮಾಡ್ಬೋದು. ನಾನು ಲೆಕ್ಕ ಯಾಕೆ ಮಾಡಿ ತೋರಿಸ್ತಾ ಇದ್ದೇನೆ ಅಂತಂದ್ರೆ ಹೆಂಗೆ ಬಂತು 5 ಅನ್ನೋದು ಅಥವಾ 3 ಹೆಂಗೆ ಬಂತು ಗುರ್ತಾಗಬೇಕು ಅನ್ನೋ ಸಲುವಾಗಿ ನಾನು ಲೆಕ್ಕ ಮಾಡಿ ತೋರಿಸ್ತಾ ಇರೋದು. ಆದ್ದರಿಂದ y = 5 - x. x ಬೆಲೆಯನ್ನು 0 ಹಾಕಿದಾಗ 5ರೊಳಗೆ 0 ಕಳೆದ್ರೆ 5 ಬರ್ತದೆ. y ಬೆಲೆ 5. ಇನ್ನು ನೆಕ್ಸ್ಟ್ 6 ತಗೊಂಡೆ ನಾನು. ನೆಕ್ಸ್ಟ್ ಬೆಲೆ ಮುಂದೆ ಹೋಗೋಣ. ನೆಕ್ಸ್ಟ್ ಬೆಲೆ ನಾನಿಲ್ಲಿ 6ಅನ್ನು ತಗೊಂಡೀನಿ. 6 ತಗೊಂಡ್ರು ನಡೀತದೆ. ಅಂದ್ರೆ ಭಾಗ ಹೋಗುವಂಥ ನಂಬರೇ ತಗೋಬೇಕು. 6 ತಗೊಂಡಿ ಅಂತ ತಿಳ್ಕೊಳ್ಳಿ. x ಬೆಲೆ 6, y ಬೆಲೆ ಏನಾಗ್ತೈತಿ 6 - x ಅಪಾನ್ 2. ನಾವು ಈಗಾಗಲೇ ಅಲ್ಲಿ y ತಗೊಂಡೇವಲ್ಲ ಆ ಥರ. 6 ಒಳಗೆ 6ಅನ್ನು ಕಳೆದ್ರೆ 0 ಬಂತು. 0/2 ಅಂದ್ರೇನು, y ಬೆಲೆ 0 ಬಂತು. ಇಲ್ಲೇ x ಬೆಲೆ 5ಅನ್ನು ತಗೊಂಡೇನೆ. 5ರೊಳಗೆ 5 ಕಳೆದ್ರೆ ಏನಾಯಿತು, 0. ಆದ್ದರಿಂದ ಇಲ್ಲಿ y ಬೆಲೆ 0 ಬಂತು. ಇಲ್ಲಿ ಹಾಕೊಂಡೆವು ನೋಡ್ರಿ ಅದನ್ನ. ಈಗ x ಬೆಲೆ 6 ತಗೊಂಡಾಗ ಇದರಲ್ಲಿ x ಬೆಲೆ 6ಅನ್ನು ಹಾಕಿದ್ರಾಗ 6 ಒಳಗೆ 6 ಹೋದ್ರೆ 0 ಆಯ್ತು. 0/2 0 ಬಂತು. ಆದರೆ 6 0 ಅಂತ ಬರ್ಕೊಳ್ಳೋದು. ಇಲ್ಲೇ x ಬೆಲೆ 5 ತಗೊಂಡ್ರೆ 5ರೊಳಗೆ 5 ಕಳೆದ್ರೆ 0. ಆದ್ದರಿಂದ y ಬೆಲೆ 0 ಬಂತು. ಇನ್ನು ನೆಕ್ಸ್ಟ್ x ಬೆಲೆ 2ಅನ್ನು ತಗೊಂಡಾಗ ಏನು ಬರ್ತೈತಿ ವ್ಯಾಲ್ಯೂ ಅನ್ನೋದನ್ನು ಇಲ್ಲಿ ಗಮನಿಸೋಣ. x ಬೆಲೆ 2 ಹಾಕಂಡು ನಾನು. ಆದ್ದರಿಂದ y = 6ರಲ್ಲಿ 2ಅನ್ನು ಕಳೆಯೋಣ. ಯಾಕೆ 2 ಅಂದರೆ ಇಲ್ಲಿ x ಬೆಲೆ 2 ಹಾಕೊಂಡೆ ನಾನು. 6 ಒಳಗೆ 2 ಕಳೆದ್ರೆ 4 ಅಪಾನ್ 2, 2 1 2 2 y ಬೆಲೆ 2 ಬಂತು. ಇಲ್ಲಿ x ಬೆಲೆ 1 ತಗೊಂಡೆ. 5ರೊಳಗೆ 1ಅನ್ನು ಕಳೀತಾ ಇದ್ದೇನೆ. 5ರೊಳಗೆ 1ಅನ್ನು ಕಳೆದ್ರೆ 4. ಇಲ್ಲೇ ನಾ ಒಂದು ವೇಳೆ x ಬೆಲೆ 1ಅನ್ನು ತಗೊಂಡೆ ಅಂದ್ರೆ 6 ಒಳಗೆ 1ಅನ್ನು ಕಳೆದ್ರೆ 5 ಆಗ್ತೈತಿ. ಅದಕ್ಕೆ ಅಂಥ ಬೆಲೆ ತಗೋಬೇಡ್ರಿ. ಯಾವುದು 2ರಲ್ಲೇ ಭಾಗ ಹೋಗ್ತೈತಿ. ಈಗ ಮೈನಸ್ ಮಾಡಿದಾಗ 2ರಲ್ಲೇ ಭಾಗ ಹೋಗುವಂಥ ನಂಬರನ್ನು ತಗೋರಿ. ಅಥವಾ ನಾನಿಲ್ಲೇ 4ಅನ್ನು 3 ತಗೋಬೇಡ್ರಿ. 6 ಒಳಗೆ 3 ಕಳೆದ್ರೆ 3 ಬರ್ತೈತಿ. ಅದಕ್ಕೆ 4ಅನ್ನು ಕೂಡ ತಗೋಬಹುದು ನೀವು. ಈಗ ನಮಗೆ ಬೆಲೆಗಳು ಈಚೆ ಕಡೆ 3 ಬೆಲೆಗಳು, ಈಚೆ ಕಡೆ 3 ಬೆಲೆಗಳು ಸಿಕ್ಕವು. 2 ಬೆಲೆಗಳನ್ನು ಕಂಡು ಹಿಡಿದ್ರೂ ಕೂಡ ನಡಿತೈತಿ. ಈ ಒಂದು ನಕ್ಷೆಯಲ್ಲಿ
ಬರೀ 2 ಬೆಲೆಗಳು ಸಾಕಾಗ್ತೈತಿ. ನಾನು ನಿಮಗೆ ಎಕ್ಸ್ಟ್ರಾ 1 ಬೆಲೆಯನ್ನು ತೋರಿಸ್ತಾ ಇದ್ದೀನಿ. ಈಗ ಲೆಕ್ಕ ಹೇಗೆ ಮಾಡೋದು, ಇದನ್ನ ಲೆಕ್ಕ ಮಾಡಬೇಕು ಅಂತ ಏನು ಇರುವುದಿಲ್ಲ, ಆದರೂ ಮಾಡಿದರೆ ಒಳ್ಳೆಯದು. ಯಾಕಂದರೆ ಇದು 4 ಅಂಕದ ಪ್ರಶ್ನೆ. ನಿಮಗೆ ಈಸಿಲಿ ಇಲ್ಲಿಂದಿಲ್ಲೇ ನಿಮಗೆ ಮಾಡ್ಲಿಕ್ಕೆ ಬಂತು ಅಂದರೆ ಡೈರೆಕ್ಟ್ ನೀವು ಈ ಕಾಲಮ್ ಹಾಕಿ ಬರ್ಕೋಬೋದು. ಇಲ್ಲಿ 0 ಇಟ್ಕೊಂಡ್ವಿ ಅಂತ ತಿಳ್ಕೊರಿ. ಎಕ್ಸ್ ಬೆಲೆ 0 ಹಾಕಿದ್ರಂದ್ರೆ 6 ಒಳಗೆ 0, 6/2 3 ಬಂತು ಆ ಥರ. ಅಥವಾ ಎಕ್ಸ್ ಬೆಲೆ ಇಲ್ಲಿ 0 ಹಾಕೊಂಡ್ವಿ ಅಂತಂದ್ರೆ 5ರೊಳಗೆ 0 ಕಳೆದ್ರೆ 5 ಬಂತು ಅಂಥೇಳಿ ಈ ಥರನೂ ಮಾಡ್ಕೋಬೋದು. ಅದಕ್ಕೆ ನಾನು ಲೆಕ್ಕ ತಿಳಿಯೋ ಸಲುವಾಗಿ ಲೆಕ್ಕ ಮಾಡಿದ್ದೀನಿ. ಇದು ಮಾಡಿದರೆ ಒಳ್ಳೆಯದನ್ನ ಎಕ್ಸಾಮಲ್ಲಿ. ಈಗ ನಕ್ಷೆಯನ್ನು ಯಾವ ಥರ ಬಿಡಿಸೋದು ಅನ್ನೋದನ್ನು ನಾ ಈಗ ಗ್ರಾಫ್ ಹಾಳೆಯಲ್ಲಿ ನಕ್ಷೆಯನ್ನು ತೋರಿಸ್ತೀನಿ. ಈ ಒಂದು ಲೆಕ್ಕದ ನಕ್ಷೆ ಹೇಗೆ ಬಿಡಿಸ್ಬೇಕು ಅಂತ ನೋಡಿಲ್ಲೇ. ಈ ಥರ ನಿಮಗೆ ಹಾಳೆಯನ್ನು ಎಕ್ಸಾಮಲ್ಲಿ ಕೂಡ ಕೊಟ್ಟಿರ್ತಾರೆ. ಮೊದಲೇನು ಮಾಡ್ಕೋಬೇಕು ಇದನ್ನು ಇಲ್ಲಿ ನೋಡಿ, ಫಸ್ಟ್ ತೋರಿಸ್ತೀನಿ. ಈ ಗ್ರಾಫ್ ಹಾಳೆ ಪೆನ್ಸಿಲಲ್ಲೇ ಬಿಡಿಸ್ರಿ. ಪೆನ್ಸಿಲಲ್ಲೇ ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟ್ ಪ್ರಮಾಣ ಬರೀನು. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಇಸ್ಕೊಟ್ಟು 1 ಮಾನ, ವಾಯ್ ಅಕ್ಷ 1 ಸೆಂಟಿಮೀಟರ್ ಇಸ್ಕೊಟ್ಟು 1 ಮಾನ ಅಂಥೇಳಿ. ಆಮೇಲೆ ಈಗ ನೋಡ್ರಿ ಇಲ್ಲಿ ಫಸ್ಟ್ ಇದು ಎಕ್ಸ್ ಅಕ್ಷ, ಎಕ್ಸ್ ಡ್ಯಾಶ್ ಮತ್ತು 0 ಬರ್ಕೊಂಡೇನಿ. ಇದು ವಾಯ್ ಅಕ್ಷ ಅಂತ ಕರಿತೇವೆ ನಾವು. ಇಲ್ಲಿ ನಂಬರ್ಸನ್ನು ಯಾವ ಥರ ಬರ್ಕೋಬೇಕು ಅಂದ್ರೆ ಬಲಭಾಗದಲ್ಲಿ 1 2 3 4 ಪ್ಲಸ್ ಸಂಖ್ಯೆಗಳನ್ನು ಬರ್ಕೋಬೇಕು. ಎಡಭಾಗದಲ್ಲಿ ಮೈನಸ್ ಸಂಖ್ಯೆಗಳನ್ನು ಬರ್ಕೋರಿ. ಮತ್ತು ಮೇಲೆ ಪ್ಲಸ್ ಸಂಖ್ಯೆಗಳನ್ನು ಬರ್ಕೋಬೇಕು. 1ರಿಂದ ನಾ 10ವರೆಗೆ ಬರ್ಕೊಂಡೀನಿ. ಇಲ್ಲಿ ಕೆಳಗೆ ಮೈನಸ್ ಸಂಖ್ಯೆಗಳನ್ನು ಬರ್ಕೊಂಡು ಈ ಥರ ನೀವು ಮೊದಲ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ ಮಾಡ್ಕೊಂಡು ಇಟ್ಕೋಬೇಕು. ಈಗ ನಮಗೆ ಫಸ್ಟ್ದಿಂದ ನೋಡೋಣಂತೀಗ. ಈಗ ನಾವು ಬೆಲೆಗಳನ್ನು ಈ ಒಂದು ಗ್ರಾಫ್ ಹಾಳೆಯಲ್ಲಿ ಹಾಕೊಳ್ಳೋಣ. ಫಸ್ಟ್ ನನಗೆ ಇಲ್ಲಿ ನೋಡಿ ಚೆಕ್ ಮಾಡಿರಿ. ಫಸ್ಟ್ ಎಕ್ಸ್ ಬೆಲೆ 0 ಐತಿ, ವಾಯ್ ಬೆಲೆ 3 ಐತಿ. ಎಕ್ಸ್ 0 3 ಫಸ್ಟ್ ಹಾಕೊಳ್ಳೋಣ. ಫಸ್ಟ್ ನೋಡೋಣ ಇವು 3 ಬೆಲೆಗಳನ್ನು ಮೊದಲಿಗ ಹಾಕೊಳ್ಳೋಣ ಅಂತ. ಎಕ್ಸ್ 0 ಮತ್ತು 3. 1ನೇ ಅಂಕಿ ಎಕ್ಸ್, ಅದು 2ನೇ ಅಂಕಿ ವಾಯ್. 0 3 ಅಂದರೆ ಇಲ್ಲಿ ಬಂತು. 0 3 ಅಂದ್ರೆ 3 ಇಲ್ಲ ಐತಲ್ಲ, ಇದು 0 ಇದು 3, ಅದಕ್ಕೆ ಇಲ್ಲೇ 0 3 ಅಂತ ಬರ್ಕೊಳತ್ತೀನಿ. ಆಮೇಲೆ ನೆಕ್ಸ್ಟ್ 2ನೇ ಅಂಕಿ ನೋಡ್ರಿಲೆ, ಈ ಒಂದು ಸಮೀಕರಣದ ಮಾಡ್ತಾ ಇದ್ದೇನೆ. 1ನೇ ಸಮೀಕರಣದ ಬೆಲೆಗಳನ್ನು ಗ್ರಾಫ್ ಹಾಳೆಯಲ್ಲಿ ಹಾಕತ್ತೇನೆ. 6 0, ಆಮೇಲೆ 2 2ಅನ್ನು ಹಾಕೋದು. 6 ಎಕ್ಸ್ ಅಕ್ಷ, ಎಕ್ಸ್ ಅಕ್ಷದಲ್ಲಿ 6 ಎಲ್ಲೈತಿ, ಇಲ್ಲೈತಿ. ವಾಯ್ ಅಕ್ಷ 0 ಇಲ್ಲೈತಿ. 6 0 ಅಂದರೆ 6 0 ಇಲ್ಲಿ ಪಾಯಿಂಟ್ ಮಾಡ್ಕೋಬೇಕು. 6 0 ಅಂತ ಬರ್ಕೋಬೇಕು. ನೆಕ್ಸ್ಟ್ 3ನೇದೇನು 2 ಎಕ್ಸ್ 2 ವಾಯ್ 2 ಇಲ್ಲೈತಿ. ಆ 2 ಪಾಯಿಂಟ್ ಎಲ್ಲಿ ಬರ್ತಾವು ಅಲ್ಲಿ ಮಾರ್ಕ್ ಮಾಡಿ 2 2ಅನ್ನು ಈ ಥರ ಬರ್ಕೋಬೇಕು. ಇದು 1ನೇ ಸಮೀಕರಣದಾಯ್ತು. ಈ 1ನೇ ಸಮೀಕರಣ ಅದನ್ನು ನಾವೇನು ಮಾಡ್ಕೊಳೋದನ್ನ ಸ್ಕೇಲೇ ತಗೊಂಡ 3 ಪಾಯಿಂಟನ್ನು ಕರೆಕ್ಟಾಗಿ ಬರೋ ಹಾಗೆ ಒಂದು ಗೆರೆಯನ್ನು ಎಳ್ಕೊಳ್ಳೋಣ. ನೋಡ್ರಿ ಇಲ್ಲೇ ಗೆರೆ ಎಳಿತಾ ಇದ್ದೀನಿ. ಒಂದು ಸ್ವಲ್ಪ ದೊಡ್ಡದಾಗಿ ತಗೋರಿ. ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಈಗ ನಾವು ಇದು ಯಾವ ಒಂದು ಸಮೀಕರಣ ಮಾಡಿದ್ವಿ ಆ ಸಮೀಕರಣದ ಹೆಸರನ್ನು, ಇದು 1ನೇ ಸಮೀಕರಣ ಯಾವುದು, ಎಕ್ಸ್ ಪ್ಲಸ್ 2y = 6 ಈ ಸಮೀಕರಣ ಮಾಡಿದ್ವಲ್ಲ, ಆ ಸಮೀಕರಣವನ್ನು ನಾವೇನು ಮಾಡ್ಕೊಳ್ಳಿಲ್ಲೇ ಬರ್ಕೊಳ್ಳೋಣ. ಎಕ್ಸ್ ಪ್ಲಸ್ 2y = 6 ಅಂತ ಬರ್ಕೊಳ್ಳೋದು. ಇನ್ನು 2ನೇ ಸಮೀಕರಣದ್ದು ಬೆಲೆಗಳನ್ನು ನಾವು ಹಾಕೊಳ್ಳೋಣ. ಈಗ ನೋಡ್ಕೊಂಡು ಇಟ್ಕೊಂಡು 2ನೇ ಸಮೀಕರಣದ ಎಕ್ಸ್ ಪ್ಲಸ್ y = 5 0 5 ಮತ್ತು 5 0 1 4 ಇವು 3 ಬೆಲೆಗಳನ್ನು ನಾವು ಈ ಗ್ರಾಫ್ ಹಾಳೆಯಲ್ಲಿ ಹಾಕೊಳ್ಳೋಣ. ಫಸ್ಟ್ 0 5 0 5 0 ಇದು ಎಕ್ಸ್ ಅಕ್ಷದ್ದು, 5 ಇದು ವಾಯ್ ಅಕ್ಷ. 0 5 ಅಂದ್ರೆ ಇಲ್ಲಿ ಬಂತದ್ದು, 0 5 ಅಂತ ಬರ್ಕೊಳ್ಳೋದು. ಆಮೇಲೆ ನೆಕ್ಸ್ಟ್ 2ನೇದ 5 0 5 0 ಅಂದ್ರೆ ಈ ಬೆಲೆಯನ್ನು ತಗೋಬೇಕು.
ಎಕ್ಸ್ ಅಕ್ಷದ್ದು 5, ವಾಯ್ ಅಕ್ಷದ್ದು 0 ಅಂದರೆ ಇಲ್ಲೇ ಬರ್ತೈತದ 5 0. 5 0 ಎರಡನೇ ಬೆಲೆ ಬಂತು. ಇದು 1ನೇ ಬೆಲೆ. ನೆಕ್ಸ್ಟ್ ಮೂರನೇದು 1 4. 1 ಎಕ್ಸ್ ಅಕ್ಷದ್ದು 1, ವಾಯ್ ಅಕ್ಷದ್ದು 4 ಇಲ್ಲೈತೆ 4 ಅಂದರೆ 2 ಎಲ್ಲಿ ಕೂಡ್ತೈತಿ ಇಲ್ಲಿ ಕೂಡ್ತೈತಿ. ಅದಕ್ಕೆ ಚೂರು ನಾ ಇದನ್ನೇನು ಮಾಡ್ಕೋತೇನೆ ಅಳಕಿಸ್ತೇನೆ. ಇದು 0 3, ಇದು 1, ಇದ್ಯಾವುದು 1 ಮತ್ತು 4. 1 ಎಕ್ಸ ಅಕ್ಷ 4 ವಾಯ್ ಅಕ್ಷ. ಈಗ ಇವು 3 ಬೆಲೆಗಳನ್ನು ನಾ ಈಗ ಏನು ಮಾಡ್ತೀನಿ ಗೆರೆಯನ್ನು ಹೊಡಿತೇನೆ. ನೋಡ್ರಿಲ್ಲೇ ಇದು 2ನೇ ಸಮೀಕರಣದ್ದು ಎಲ್ಲಿ ಕೂಡ್ತಾವಲ್ಲ ಅಲ್ಲಿ ನಾ ಏನು ಮಾಡ್ತಾ ಇದ್ದೀನಿ ಈಗ ಗೆರೆಯನ್ನು ಹೊಡ್ಕೊತಾ ಇದ್ದೀನಿ. ಓಕೆ, ಗೆರೆಯನ್ನು ಹೊಡೆಯೋಣ ಈಗ. ಎರಡು ಬಿಂದುಗಳು ಕೂಡಿದರೆ ಸಾಕು. ಸ್ವಲ್ಪ ಹೆಚ್ಚಿಗೆ ತಗೊತಾ ಇದ್ದೀನಿ. ತಗೊಂಡ ಇಲ್ಲೇ 2ನೇ ಸಮೀಕರಣದ ಒಂದು ಸಮೀಕರಣವನ್ನು ಬರ್ಕೊಳ್ಳೋಣ. ಯಾವ ಗೆರೆಯಪ್ಪ ಇದು 2ನೇ ಸಮೀಕರಣದ ಗೆರೆ ಅಂಥೇಳಿ. ಓಕೆ, ಈಗ ನೋಡ್ರಿ, ಈಗ ನಮ್ಮ ನಕ್ಷೆ 2 ರೇಖೆಗಳು ಒಂದು ಬಿಂದುವಿನಲ್ಲಿ ಕೂಡ್ತಾ ಇದ್ದಾವೆ. ನೋಡತ್ತಿರಲ್ಲ, 2 ರೇಖೆಗಳು ಒಂದೇ ಒಂದು ಬಿಂದುವಿನಲ್ಲಿ ಕೂಡುತ್ತಿವೆ. ಅದನ್ನು ನಾ ಈಗ ಮಾರ್ಕ್ ಮಾಡ್ಕೊಳ್ಳೋಣ. ನೋಡ್ರಿ, ಎರಡೂ ರೇಖೆಗಳು ಒಂದೇ ಬಿಂದುವಿನಲ್ಲಿ ಸಂಧಿಸುತ್ತಿವೆ ಅಂತಂದ್ರೆ ಇವ ಛೇದಿಸುವ ರೇಖೆಗಳು. ಅಂದ್ರೆ ಎಲ್ಲಿ 2 2, ಅದಕ್ಕೆ 2 2 ಅನ್ನು ಬರ್ಕೊಂಡು, ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು 2 ಬಂತು, ವಾಯ್ ಇಸ್ ಈಕ್ವಲ್ ಟು 2 ಬಂತು. ಹಾಗಾದರೆ ಈ ಥರ ನಾವೇನು ಮಾಡಬೇಕು, ನಕ್ಷೆಯನ್ನು ಬಿಡಿಸ್ಕೋಬೇಕು. ಇದನ್ನೆಲ್ಲ ಏನು ಮಾಡಬೇಕು, ನೀವು ಪೆನ್ಸಿಲ್ನೇನ ಬಿಡಿಸ್ಬೇಕು. ನೋಡ್ರಿ, ಈ ಥರ ನಿಮ್ಮದು ನಕ್ಷೆ ಏನು ಮಾಡಬೇಕು ಬರಬೇಕು. ಎಕ್ಸಾಮಲ್ಲಿ ಕೂಡ ಗ್ರಾಫ್ ಹಾಳೆಯಲ್ಲಿ ಈ ಥರ ನೀವು ನಕ್ಷೆಯನ್ನು ಬಿಡಿಸಿ. ಓಕೆ, ಈ ಒಂದು ನಕ್ಷಾ ವಿಧಾನದಿಂದ ಗ್ರಾಫ್ ಹಾಳೆಯನ್ನು ಹೇಗೆ ಬಿಡಿಸಬೇಕು ಅನ್ನೋದು ತಿಳಿತು ಅಂತ ತಿಳ್ಕೊತೀನಿ. ಈಗ ಈ ಒಂದು ವಿಡಿಯೋವನ್ನು ನಾನು ಮುಕ್ತಾಯ ಮಾಡಿ ಮುಂದೆ ಮತ್ತೆ ಇವೇ ಲೆಕ್ಕಗಳನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ.